ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಯಶಸ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಕಪ್ಟಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕೆ ಆರ್ ನಗರದ ಹತ್ರನೇ ಇರೋದು. ಸೊ ಇವ್ರ ಇಂಟ್ರೊಡಕ್ಷನ್ ಅಂತಂದರೆ ಅತ್ತೆ ಮಾವ, ಅವ್ರ ಮಕ್ಕಳು, ಅವ್ರ ತಂಗಿ, ಸೊ ಅಮ್ಮನ ಅಣ್ಣ ಅವರ ವೈಫ್ ಅದು. ಸೊ ಅವರು ಕೂಡ ಮದ್ದೂರಿಂದ ಬಂದಿದ್ದರು. ಕಪ್ಟಿಗೆ ಹೋಗಬೇಕು, ನಾವು ನೋಡೇ ಇಲ್ಲ ಅಂತ ಹೇಳಿ. ಹಾಗಾಗಿ ಇವತ್ತು ಮಾರ್ನಿಂಗ್ ಎಲ್ಲರೂ ರೆಡಿಯಾಗಿ ಬಂದ್ವಿ. ಕೆ ಆರ್ ನಗರದಿಂದ ಥ್ರೂ ಬಸ್ ಇರುತ್ತಂತೆ, ಬಟ್ ನನಗೆ ಅಷ್ಟು ಗೊತ್ತಾಗಲಿಲ್ಲ ಟೈಮಿಂಗ್ಸು. ಸೊ ಹೆಬ್ಬಾಳ್ ಅಂತ ಇದೆ, ಅಲ್ಲಿ ಇಳ್ಕೊಂಡು ಅದಾದಮೇಲೆ ಆಟೋದಲ್ಲಿ ಹೋಗಬೇಕು. ಸೊ ನೋಡಿ, ಆಟೋದಲ್ಲಿ ನಾವು 3 ಜನನೂ ಕೂತಿದ್ದೀವಿ. ಇದು ಮಾವ ಅವ್ರ ಮಕ್ಕಳು. 3 ಜನನೂ ಕೂತಿದ್ವಿ. ಹಿಂದೆ ಕುತ್ಕೋಬೇಕು ಅಂತ ತುಂಬ ಆಸೆ ಇತ್ತು, ಹಾಗಾಗಿ ಕೂತ್ಕೊಂಡ್ವಿ. ನಮ್ಮ ಜಶ್ವಿ ನೋಡಿ, ಅವಳು ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ. ಅದಾದಮೇಲೆ ಅಡ್ಜಸ್ಟ್ ಆದರೆ ಅವ್ರ ಜೊತೆನೇ ಇರ್ತಾಳೆ. ಸೊ ಅವಳು ತಾತಾಗಬೇಕು ಅವರು. ಸೊ ಅವಳು ಅಲ್ಲಿ ಕೂತಿದ್ಲು, ನಾವೆಲ್ಲ 3 ಜನನೂ ಹಿಂದೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ನೋಡಬೇಕು, ನೇಚರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಮೊದಲೇ ನಾನು ಒಂದು ವೀಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಕೆ ಆರ್ ನಗರ್ ಭತ್ತದ ಕಣಜ ಅಂತಲೇ ಹೇಳ್ಬೋದು. ಸೊ ನೀವು ಎಲ್ಲಿ ನೋಡಿದ್ರೂ ಕೂಡ ಬರೀ ಭತ್ತ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಇನ್ನು ಬನ್ನಿ ಕಪ್ಟಿ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಇದು ಕೆ ಆರ್ ನಗರ್ ತಾಲೂಕು ಹೆಬ್ಬಾಳ್ ಅಂತ ಊರಿದೆ, ಅದ್ರ ಪಕ್ಕ ಇರೋದು ಕಪ್ಡಿ ಅಂತ. ಸೊ ಇದು ಟೆಂಪಲ್ ಅಂತಲ್ಲ, ಅಂದರೆ ಯಾವುದೇ ರೀತಿ ವಿಗ್ರಹ ಆಗಲಿ ಅಥವಾ ಮೂರ್ತಿಗಳಾಗಲಿ ಇಲ್ಲಿ ಇಲ್ಲ. ಇಲ್ಲಿ ಇರೋದು ಗದ್ಗೆ ಅಂತ ಇದೆ. ಸೊ ಅದಕ್ಕೆ ಪೂಜೆ ಮಾಡೋದು. ಇದು ಕಾವೇರಿ ನದಿಯ ದಡದಲ್ಲಿ ಇದೆ. ಇಲ್ಲಿ ರಾಜಪ್ಪಾಜಿ ಚೆನ್ನಜಮ್ಮ ಅವ್ರದ್ದು ಗದ್ಗೆ ಇದೆ. ಆ್ಯಂಡ್ ಎವ್ರಿ ಟೈಮ್ ಕೂಡ ಇದನ್ನ ಓಪನ್ ಮಾಡಲ್ಲ. ತುಂಬ ಚೆನ್ನಾಗಿ ಈ ಟೆಂಪಲಲ್ಲಿ ಜಾತ್ರೆ ಅದೆಲ್ಲ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಶಿವರಾತ್ರಿ ಟೈಮಲ್ಲಂತೂ ಹೆವಿ ಅಂದರೆ ಹೆವಿ ರಶ್ ಇರುತ್ತೆ. ಅಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ತಾರೆ. ತುಂಬ ರಶ್ ಇರುತ್ತೆ. ಆ್ಯಂಡ್ ಶಿವರಾತ್ರಿಗೆ ಓಪನ್ ಆದರೆ ಎಂಡ್ ಆಗೋದಿನ್ನ ಯುಗಾದಿಗೆ. ಸೊ ಈ ಶಿವರಾತ್ರಿ ಮತ್ತು ಯುಗಾದಿ ಇನ್ ಬಿಟ್ವೀನ್ ಅಲ್ಲಿ ಒಬ್ಬರು ಗುರುಗಳು ಬರ್ತಾರೆ. ಸೊ ಅಲ್ಲಿ ಒಂದು ಉರಿ ಗದ್ದಿಗೆ ಅಂತ ಇದೆ, ಅದ್ರ ಮೇಲೆ ಕೂತ್ಕೋತಾರೆ. ಸೊ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಜನಗಳೆಲ್ಲ ಈ ಕಪ್ಟಿ ಕ್ಷೇತ್ರವನ್ನು ತುಂಬ ಅಂದರೆ ತುಂಬ ನಂಬಿದ್ದಾರೆ. ಏಕೆಂದರೆ ಕೆಲವರೆಲ್ಲ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತೆಲ್ಲ ಅಲ್ಲಿ ದಾಡೋದೇ ಇಲ್ಲ. ಯಾರೊಬ್ಬರು ಮೋಸ ಮಾಡಿದ್ದಾರೆ ಇಲ್ಲ ಅಂತ ಎಲ್ಲ ತಿಳ್ಕೊಬೋದು, ಅಷ್ಟು ಈಸಿಯಾಗಿ ತಿಳ್ಕೊಬೋದು. ಅದೇನಂತ ಅಂದರೆ ಉರಿ ಗದ್ದಿಗೆ ಮೇಲೆ ಇಲ್ಲಿ ನಾವು ಭತ್ತ ಹಾಕಿದ್ರೆ ಅದು ಅಲ್ಲಿ ಹೌಲಾಗುತ್ತೆ. ಸೊ ಆ ಥರ ಆದರೆ ನಾವು ಸುಳ್ಳು ಹೇಳ್ತಾ ಇದ್ದೀವೋ ನಿಜ ಹೇಳ್ತಾ ಇದ್ದೀವೋ, ಸೊ ಆ ಥರ ಎಲ್ಲ ಕಂಡುಹಿಡಿಬೋದು. ತುಂಬ ಜನ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ನಾವು ಬಂದಿದ್ದು ಕಪ್ಡಿಗೆ ಬಂದಿದ್ದೀವಿ ಫ್ಯಾಮಿಲಿ ಜೊತೆ. ಸೊ ಇದು ನಮ್ಮ ಜಶ್ವಿ ಆಲ್ರೆಡಿ 3 to 4 ಟೈಮ್ ಬಂದಿದ್ದಾಳೆ. ಸೊ ಇವಾಗ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಸ್ಲಿಪ್ಪರ್ನ ಬಿಟ್ಟು ಹೊಳೆ ಹತ್ರ ಹೋಗ್ತಿದ್ವಿ. ಆ್ಯಂಡ್ ಜಶ್ವಿ ಕೂಡ ಅಳ್ತಾ ಇದ್ಲು. ಯಾಕೆ ಅಂತ ಹೇಳಿದ್ರೆ ಅವಳ ಥಿಂಗ್ಸ್ನ ಅವಳೇ ಎಲ್ಲನೂ ನೋಡ್ಕೊಬೇಕು. ಅವಳು ಸ್ಲಿಪ್ಪರ್ನ ರಿಮೂವ್ ಮಾಡ್ದೆ ಅಂತೇಳಿ ಅಳ್ತಾ ಇದ್ದಾಳೆ. ಮಾವಂಗೆ ಹೊಡೀರಿ ಅಮ್ಮ, ಮಾವ ನನ್ನ ಸ್ಲಿಪ್ಪರ್ ಬಿಚ್ಚಿಬಿಟ್ರು ಅಂತ ಅಳ್ತಾ ಇದ್ದಾಳೆ. ಸೊ ನಾನು ಅದನ್ನು ಹೇಳ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಾಯಿದ್ದೀನಿ. ಸೊ ಅಷ್ಟರಲ್ಲಿ ಅವಳು ಬೇಗ ಸಮಾಧಾನ ಆದಳು. ಆ್ಯಂಡ್ ಈ ಕಪ್ಟಿ ಕ್ಷೇತ್ರ ನಾವು ಬಿಫೋರ್ ಬಂದಾಗಿಂತನೂ ಈಗಂತೂ ತುಂಬ ಇಂಪ್ರೂವ್ಮೆಂಟ್ಸ್ ನಡೀತಾ ಇದೆ. ಸೊ ನಾನು ಹಾಗೆ ಕಥೆಯಲ್ಲಿ ಹೇಳ್ದಂಗೆ ತುಂಬ ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬೋದು. ಸೊ ಇಲ್ಲೇ ಪಕ್ಕದಲ್ಲಿ ಕಾವೇರಿ ನದಿ ಕೂಡ ಇಲ್ಲೇ ಇದೆ. ನೀವು ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೀರಲ್ವ, ಅದೆಲ್ಲ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನಾವು ಫಸ್ಟ್ ಬಂದಾಗ ಆ ಥರ ಏನೂ ಆಗ್ತಾ ಇರಲಿಲ್ಲ. ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲೇ ಸ್ನಾನ ಮಾಡಿಟ್ಟು ದೇವರಿಗೆ ಹರಕೆ ಕಟ್ಕೊಂಡಿರ್ತಾರಲ್ಲ ಅವರೆಲ್ಲ ಮುಡಿ ಕೊಟ್ಟು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ತೆಪ್ಪ ಎಲ್ಲನೂ ಇಲ್ಲಿ ರೈಡ್ ಮಾಡ್ತಾರೆ. ಅದು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾವತ್ತೂ ತೆಪ್ಪದಲ್ಲಿ ಇಲ್ಲಿ ಬಂದಾಗ ಹೋಗಿಲ್ಲ. ಜಸ್ಟ್ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ ಅಷ್ಟೇ. ಸೊ ಈ ಬಾರಿ ಅತ್ತೆಯವರೆಲ್ಲ ಬಂದಿದ್ರಲ್ವ, ಹಾಗಾಗಿ ಅಮ್ಮ ಫೋನ್ ಮಾಡಿದರು. ಸರಿ ಅಂದ್ಬಿಟ್ಟು ನಾನು ಬರ್ತೀನಿ, ತುಂಬ ದಿನ ಆಗಿತ್ತು ನಾವು ಕಪ್ಡಿಗೆ ಹೋಗಿ ಅಂತ ಹೇಳಿ ಇಲ್ಲಿ ಬಂದ್ವಿ. ನೀರು ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ಆದರೂ ನಮಗೆ ಭಯ, ಆಳ ಇರುತ್ತೆ. ತಪ್ಪಿದ್ರೆ ಪಾಚಿ ಕಟ್ಟಿರೋದ್ರಿಂದ ಸ್ಕಿಡ್ ಆಗಿಬಿಡುತ್ತೆ ಅಂತ. ಸೊ ಇಲ್ಲಿ ನನಗೂ ಅಷ್ಟು ನಾನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಅದು ಯಾವ ದೇವರು ಅಂತ ಹೇಳಿ. ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅಲ್ಲಿ ಗದ್ಗೆ ಹತ್ರ ತರಲಿಕ್ಕೆ ಅಂತ. ಬಟ್ ಫಸ್ಟು ಯಾವ ರೀತಿ ಇತ್ತು ಅಂದರೆ ಕಪ್ಡಿ ಈ ಬಾರಿ ಅಷ್ಟು
ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ನಮ್ಮ ಕೆ ಆರ್ ನಗರದ ಟೆಂಪಲ್ ಅಂತ ಹೇಳ್ಕೊಳ್ಳೋಕ್ಕೆ ನಮಗೂ ಒಂಥರ ಖುಷಿ ಅಂತ ಅನಿಸುತ್ತೆ. ನಮ್ಮ ಜಶ್ವಿ ಅಂತೂ ಬಂದಿದ್ದಾಳೆ ತುಂಬ ಸರಿ. ಆ್ಯಂಡ್ ಇಲ್ಲಿ ಪರು ಎಲ್ಲ ಮಾಡ್ತಾರೆ. ಆ್ಯಂಡ್ ನಮ್ಮೂರವರು ಕೂಡ ಪರು ಎಲ್ಲ ಮಾಡಿದ್ರು. ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಪರು ಎಲ್ಲ ಮಾಡಿದ್ರಲ್ಲ, ಪೂಜೆ ಮಾಡಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಿ ನಾವು. ಜಶ್ವಿಗಂತೂ ಈ ಥರ ಟೆಂಪಲ್ ಅಂತ ಹೇಳಿ ತುಂಬ ಖುಷಿಯಾಗುತ್ತೆ. ಸೊ ನೀವು ಎಲ್ಲ ದೇವಸ್ಥಾನದಲ್ಲಿ ನೋಡ್ದಂಗೆ ಫಸ್ಟು ಪಾದುಕೆ ಇರುತ್ತೆ. ಸೊ ಅದಕ್ಕೂ ಕೂಡ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಹೋದ್ವಿ. ನಾವು ಆ ಕಡೆ ಕಾರ್ತಿಕ ಸೋಮವಾರದ ಹಿಂದಿನ ದಿನ ಹೋಗಿರೋದ್ರಿಂದ ನಮಗೆ ಇಲ್ಲಿ ಅಷ್ಟು ರಶ್ ಅಂತ ಕಾಣಿಸ್ತಾ ಇಲ್ಲ. ಆ್ಯಂಡ್ ಹಾಗೆ ಕಡೆ ಕಾರ್ತಿಕ ಸೋಮವಾರ ದಿನವೂ ಅಮ್ಮ ಅವ್ರ ಜೊತೆ ಬಂದಿದ್ದೆ ನಾನು. ಅವಾಗಂತೂ ತುಂಬ ರಶ್ ಇತ್ತು. ಬಟ್ ಈ ರಶ್ಶು ಕಪ್ಪಡಿ ಕ್ಷೇತ್ರದಲ್ಲಿ ಅಷ್ಟೊಂದು ಏನಲ್ಲ ಅಂತಲೇ ಅನಿಸ್ತು. ಬಿಕಾಸ್ ಶಿವರಾತ್ರಿ ಟೈಮಲ್ಲಿ ಆಗುವಂತಹ ರಶ್ಶು ಇವಾಗೇನು ಆಗಿರಲಿಲ್ಲ. ನೋಡಿ ನಮ್ಮ ಕ್ಯೂಟಿ ಪೈ ಯಾವ ರೀತಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ಅವಳ ಪಾಡಿಗೆ ಬಿಟ್ಬಿಟ್ರೆ ತುಂಬ ಎಷ್ಟು ಚೆನ್ನಾಗಿರ್ತಾಳೆ. ಸೊ ಇನ್ನೊಂದು ಏನು ಅಂದರೆ ಕಪ್ಪಡಿಗೆ ಹೋಗಿ ಬಂದಿದ್ದಾರೆ ಅಂತ ಗೊತ್ತಾಗೋಕ್ಕೂ ಕೂಡ ಈ ಥರ ನಾವು ಎಂಟ್ರೆನ್ಸ್ ಹೋಗ್ತಾ ಇದ್ದಾಗೆ ವಿಭೂತಿ ಹಾಕಿ ಕಪ್ಪೆಲ್ಲ ಹಚ್ತಾರೆ. ಆವಾಗ ಗೊತ್ತಾಗುತ್ತೆ ನಾವು ಕಪ್ಪಡಿಗೆ ಹೋಗಿದ್ದೀವಿ ಅಂತ. ಸೊ ಅದೊಂಥರ ನಮ್ಮ ಜಶ್ವಿ ಇಂಟ್ರೆಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಹೇಳ್ದೆ ಅಲ್ವಾ ಆಗಲೇ ಉರಿ ಗದ್ದಿಗೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇದೇ ಅದು ಉರಿ ಗದ್ದಿಗೆ. ಈ ಪೀಠದ ಮೇಲೆ ಬಂದು ಗುರುಗಳು ಕುತ್ಕೊತಾರೆ. ಸೊ ಆವಾಗ ಈ ಗದ್ದಿಗೆ ಮೇಲೆ ನಾವು ಭತ್ತ ಹಾಕಿದ್ರೆ ಅದೆಲ್ಲ ಔಲಾಗುತ್ತೆ. ಅದೊಂದು ಪ್ರತೀತಿನೇ ಇದೆ. ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನಗಳೆಲ್ಲ ತುಂಬ ನಂಬಿದ್ದಾರೆ ಈ ಕ್ಷೇತ್ರನ. ಬಿಕಾಸ್ ಅಷ್ಟು ಅವ್ರಿಗೆ ಅದು ಒಳ್ಳೆಯದು ಅನ್ನೋದು ಆಗಿದೆ. ಹಾಗಾಗಿ ಬಟ್ ನಾವು ಯಾವತ್ತೂ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಸೊ ಇದು ಮೇಯ್ನ್ ಗದ್ದಿಗೆ ಅಂತಲೇ ಹೇಳ್ಬೋದು, ರಾಚಪ್ಪಾಜಿ ಅವ್ರದ ಗದ್ದಿಗೆ. ನೋಡಿ ನಮ್ಮ ಹಿಂದೂ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳು ಕೂಡ ನದಿಯ ದಡದಲ್ಲಿ ಇರುತ್ತೆ. ಅದು ಒಂಥರ ಚೆಂದ ಇರುತ್ತೆ ನೋಡೋಕ್ಕೆ. ಏಕೆಂದರೆ ನೀವು ಅಬ್ಸರ್ವ್ ಮಾಡ್ದಂಗೆ ಬೆಟ್ಟ ಗುಡ್ಡಗಳಲ್ಲಿ ಇರುವಂತಹ ದೇವ್ರುಗಳನ್ನ ಬಿಟ್ಟು ಯಾವುದೆಲ್ಲ ಕೆಳಗಡೆ ಇರುತ್ತೆ ಆ ದೇವ್ರುಗಳೆಲ್ಲ ಆಲ್ಮೋಸ್ಟ್ ನದಿ ದಡದಲ್ಲೇ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಅಂದರೆ. ಬಟ್ ಈ ದೇವರಂತೂ ನದಿ ಪಕ್ಕನೇ ಇದೆ, ಅದ್ರ ಪಕ್ಕನೇ ದೇವಸ್ಥಾನ ಅಂದರೆ ಸಖತ್ತಾಗಿರುತ್ತೆ ಮಾತ್ರ ನೋಡಲಿಕ್ಕೆ ಕೆಲವೊಂದು ಸಲ. ಸೊ ಹಾಗೆ ಅಲ್ಲೆಲ್ಲ ದೀಪ ಎಲ್ಲ ಹಚ್ಚುತ್ತಾಯಿದ್ರು. ಇದು ನಾವೇನು ಹಚ್ಚಿಲ್ಲ, ಅಲ್ಲಿ ಹಚ್ಚಿಟ್ಟಿದ್ದೆಲ್ಲ ಫುಲ್ ಆರೋಗಿತ್ತು. ಸೊ ಹಾಗಾಗಿ ಅದನ್ನೇ ನಾನು ಎಲ್ಲನೂ ಹಚ್ಚಿ ಇಡ್ತಾ ಇದ್ದೆ. ಆ್ಯಂಡ್ ಫ್ರೆಂಡ್ಸ್, ನೀವು ಇವಾಗ ನೋಡ್ಬೋದು ಎಷ್ಟು ಕಮ್ಮಿ ರಶ್ ಇದೆ. ಆ್ಯಂಡ್ ನಾರ್ಮಲ್ ಆಗಿದೆ. ನಾರ್ಮಲ್ ಡೇಸಲ್ಲಿ ನಾವು ಯಾವ ರೀತಿ ಹೋಗ್ತೀವಿ ಆ ರೀತಿ ಇದೆ ಟೆಂಪಲ್ಲು. ನಾವು ನೆಕ್ಸ್ಟ್ ನಾನು ಇದೇ ವ್ಲಾಗಲ್ಲಿ ಇನ್ನೊಂದೆರಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಅದ್ರಲ್ಲಿ ನೋಡೋದು ನೀವು ಎಷ್ಟು ರಶ್ ಇದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ. ಆ್ಯಂಡ್ ಕೋತಿಗಳಂತೂ ಕೇಳಲೇಬೇಡಿ, ಎಷ್ಟಂದರೆ ತುಂಬ ಇದೆ. ನಮಗೆ ಬೇರೆ ಭಯ, ಏಕೆಂದರೆ ನಾವು ಪೂಜೆ ಸಾಮಾನು ತೊಗೊಂಡು ಹೋಗ್ಬೇಕಾದ್ರೇ ಪೂಜೆ ತಟ್ಟೆ ಎಲ್ಲ ಇಟ್ಕೊಂಡು ಎಳೆದ್ಬಿಡ್ತು ಕೋತಿ. ಒಂಥರ ಭಯ ಆಗುತ್ತೆ, ಒಂಥರ ನೋಡೋಕ್ಕೆ ಚೆಂದ ಅನಿಸುತ್ತೆ. ಯಾಕೆಂದ್ರೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ ಬಾಳೆಹಣ್ಣು ಮತ್ತು ಕಾಯಿಗೆ. ನಮಗಂತೂ ಒಂಥರ ಭಯ, ಒಂಥರ ಏನೋ ಒಂಥರ ಚೆಂದ. ನಮ್ಮ ಜಶ್ವಿಗಂತೂ ಸ್ವಲ್ಪ ಭಯ, ಕೋತಿ ಇದೆ. ಏಕೆಂದರೆ ನಮ್ಮ ಮನೆ ಒಳಗಡೆ ಎಲ್ಲ ಫುಲ್ಲು ಕೋತಿ ಬಂದುಬಿಟ್ಟು ಡಬ್ಬ ಎತ್ಕೊಂಡು ಹೋಗಿರೋದುಂಟು, ಜಶ್ವಿಗೆ ಎದುರಿಸಿರೋದುಂಟು. ಆ್ಯಂಡ್ ಕೋತಿಯಿಂದ ನಾನು ಮತ್ತು ಜಶ್ವಿ ಬಿದ್ದಿರೋದು ಕೂಡ ಉಂಟು. ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಪ್ರಸಾದ ತಗೊಳ್ಳೋಕೆ ಬಂದ್ವಿ. ಬಟ್ ನಲ್ಲಿ ಮೇಯ್ನ್ ಪೂಜೆ ಮಾಡೋದು ರಾಚಪ್ಪಾಜಿ ಅವರ ಗದ್ದಿಗೆ ಮೇಲೆ ಮೇಯ್ನ್ ಪೂಜೆ ಮಾಡೋದು. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆ್ಯಂಡ್ ಈಗ ಕೂಡ ದಾಸೋಹ ಎಲ್ಲ ಇದೆಯಂತೆ. ನಾವು ಅದನ್ನೆಲ್ಲ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಸೊ ಡೈರೆಕ್ಟ್ ಬಂದ್ವಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಶ್ವಿ ತಗೊಳ್ಳೋದೇನು ಅದನ್ನು ಬಬಲ್ಲು. ಸೊ ಅದನ್ನೆಲ್ಲ ತಗೊಂಡು ಈಗ ನಾವು ಇಲ್ಲಿ ಒಂದು ಆಟೋದಲ್ಲಿ ಕೂತಿದ್ವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಜಶ್ವಿ ಸ್ಟೈಲು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದವತ್ತು ನಾವು ಮೈಸೂರಿಗೆ ಹೋದಾಗ ತಗೊಂಡಿದ್ದು ಸ್ಪೆಕ್ಸು. ನಮಗಂತೂ ತುಂಬ ಖುಷಿ ಆಯಿತು. ಅದು ಫಸ್ಟ್ ಟೈಮ್ ಇವ್ರ ಜೊತೆ ಹೋಗಿದ್ದಲ್ವ, ನಮಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಕಪ್ಪಡಿಯನ್ನು ಟೆಂಪಲ್ ಲಾಸ್ಟ್ ಆಗಿದೆ, ಈ ರೂಟಲ್ಲಿ ಲಾಸ್ಟ್ ಆಗಿದೆ. ಬಟ್ ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ ಕಡೆ ಈ ಕಡೆ ಎಲ್ಲ ಪ್ಲೇಸ್ಗಳನ್ನ ನೋಡಿದ್ವಿ. ಇವಾಗ ಟೆಂಪಲಿಂದ ಬಂದ್ವಿ, ಬಸ್ ಹತ್ತಕ್ಕೆ ಬಂದಿದ್ದೀವಿ. ಸೊ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ನಮ್ಮ ಜಶ್ವಿ ನೋಡಿ ಯಾವ ರೀತಿ ಆಟಾಡ್ತಾ ಇದ್ದಾಳೆ.
ಸೊ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವ್ಳು. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿದರು, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಹತ್ತೆವರೆಗೂ ಟೈಮ್ ಆಗಿತ್ತು ಅಂತೇಳಿ ನಾವು ಹೊರಡ್ತೀವಿ ಅಂತ ಹೇಳಿದ್ರು. ಅವ್ರನ್ನ ಡ್ರಾಪ್ ಹಾಕ್ಲಿಕ್ಕೆ ಅಂತ ಹೇಳಿ ನಾವು ಇಲ್ಲಿ ಕೆ ಆರ್ ನಗರಕ್ಕೆ ಬಂದ್ವಿ ಸ್ಟಾಪ್ ಹತ್ರ. ಬಟ್ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಸೊ ನಾನು ಹಾಗೂ ಒಂದು ಸೀಟ್ ಆಗ್ತೆ ಬಸ್ ಬಂದ ತಕ್ಷಣ. ಬಟ್ ಅವ್ರು ಯಾರೂ ಹತ್ತಿರಲಿಲ್ಲ, ನಾನು ಒಬ್ಬಳೇ ಎತ್ತಿದ್ದೆ. ನನ್ನ ಕೈಲಿ ಫೋನು ಕೂಡ ಇರಲಿಲ್ಲ, ಆಧಾರ್ ಕಾರ್ಡ್ ಕೂಡ ಇರಲಿಲ್ಲ. ಬಸ್ಸು ಕೂಡ ಮೂವ್ ಆಗ್ತಾಯಿತ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನನ್ನ ಹತ್ರ ಮೊಬೈಲ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಇರಲಿಲ್ಲ. ಹಾಗೂ ಹೀಗೂ ಇಲ್ಲದೆ ಫೈನಲಿ ಇನ್ನೊಂದು ಬಸ್ ಬಂತು. ಬಟ್ ಪಾಪ ರಶ್ ಇದ್ದಿದ್ದ ಕಾರಣ ಅವರು ನಿಂತ್ಕೊಂಡು ಹೋದರು. ಅವ್ರು ಇನ್ನೂ ಮದ್ದೂರಿಗೆ ತಲುಪಬೇಕಿತ್ತು. ಅವರು ಹೋಗೋದು ಕೂಡ ತುಂಬ ಲೇಟ್ ಆಯಿತು. ಸೊ ಅವ್ರನ್ನ ಬಸ್ ಹತ್ತಿಸಿ ಎಲ್ಲ ನಾವು ಮನೆಗೆ ಬಂದ್ವಿ. ಆ್ಯಂಡ್ ಗೈಸ್, ಇದು ನೆಕ್ಸ್ಟ್ ಡೇ ಅಂದರೆ ಕಾರ್ತಿಕ್ ಸೋಮವಾರ ದಿನ ನಾನು ಅಮ್ಮ ಅಪ್ಪ ಎಲ್ಲ ಹೋಗಿದ್ದು. ಸೊ ನೋಡಿ, ನಾನು ಆಗ ಹಾಕಿದ ವಿಡಿಯೋಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಎಷ್ಟು ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು. ಆ್ಯಂಡ್ ಡೆಕೋರೇಷನ್ ಅಂದರೆ ದೇವ್ರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಅಂದರೆ ನಾರ್ಮಲ್ ಡೇಸಲ್ಲಿ ದೇವ್ರನ್ನ ನೋಡೋದಕ್ಕೂ ಈ ಥರ ವಿಶೇಷವಾದ ದಿನದಲ್ಲಿ ದೇವ್ರನ್ನ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದಾದಮೇಲೆ ಅಲ್ಲಿಂದ ಮುಂದೆ ಬಂದರೆ ಕೆ ಆರ್ ನಗರದ ಹತ್ತಿರ ಬಸಪ್ಪ ಅವ್ರದ್ದು ಟೆಂಪಲ್ ಇದೆ. ಸೊ ಎವ್ರಿ ಟೈಮ್ ನಾವು ಕಪ್ಪಡಿಗೆ ಬಂದಾಗೆಲ್ಲ ಈ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಇವಾಗಲೂ ಕೂಡ ಹೋದ್ವಿ. ಸೊ ಅತ್ತೆಯವ್ರ ಜೊತೆ ಬಂದಾಗ ಯಾಕೆ ಹೋಗಿಲ್ಲ ಅಂತಂದರೆ ನಾವು ಬಂದಿದ್ದು ಬಸ್ ಅಲ್ವಾ, ಇಲ್ಲೆಲ್ಲ ಸ್ಟಾಪ್ ಕೊಡೋಲ್ಲ. ಹಾಗಾಗಿ ನಾವು ಓನ್ ವೆಹಿಕಲಲ್ಲಿ ಬಂದಾಗ ಇಲ್ಲಿಗೆ ಬಂದ್ವಿ. ನೀವು ನೋಡ್ಬೋದು, ನಮ್ಮ ಜಶ್ವಿ ದೇವರು ಅಂತ ಹೇಳಿದ್ರೆ ಎಷ್ಟು ಇಂಟ್ರೆಸ್ಟ್ ತಗೋತಾಳೆ ಅಂದರೆ ತುಂಬ ಖುಷಿಯಾಗುತ್ತೆ ಅವಳನ್ನ ನೋಡೋಕ್ಕೆ. ನನಗಿಂತ ಅವಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ದೇವರು ಅಂತೆಲ್ಲ. ಸೊ ಇದು ನಾವು ಮಂಡೇ ಹೋಗಿದ್ದು ಫ್ರೆಂಡ್ಸ್. ಟೆಂಪಲ್ಗೆಲ್ಲ ಹೋಗಿದ್ದು ಬಂದ್ವಿ. ಬಂದಾದ್ಮೇಲೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಅಲ್ಲಿಂದ ಬರೋದಷ್ಟರಲ್ಲಿ ಬಸ್ಸೆಲ್ಲ ಫುಲ್ಲು ರಶ್ ಆಗೋಗಿತ್ತು. ನಮಗೂ ಕೂಡ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳಿ ಸೊ ಹಾಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಊಟ ಮಾಡಿದ್ವಿ. ಸೊ ಅತ್ತೆ ಮಾವ ಅವರೆಲ್ಲರೂ ಕೂಡ ಊರಿಗೆ ಹೋದರು. ಸೊ ಅಲ್ಲಿಗೆ ಅವ್ರನ್ನ ಡ್ರಾಪ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು ಮಾತ್ರ, ಸಂಡೇ ಆಗಿರೋದ್ರಿಂದ. ಬಿಕಾಸ್ 2 ದಿನ ರಜಾ ಇತ್ತಲ್ವ, ಹಾಗಾಗಿ ಮತ್ತು ಸ್ಯಾಟರ್ಡೆ ಆಗಿತ್ತಲ್ವ, ಹಾಗಾಗಿ ತುಂಬ ರಶ್ ಇತ್ತು. ಅವರು ಪಾಪ ಅದು ಸ್ಟ್ಯಾಂಡಿಂಗಲ್ಲಿ ಹೋದರು. ಸೊ ಅಷ್ಟರಲ್ಲಿ ನಾವು ಕೂಡ ಬಂದ್ವಿ. ಜಶ್ವಿ ಅಂತೂ ಫುಲ್ ಅಳ್ತಾ ಇದ್ದಾಳೆ. ನಾನು ಹೋಗ್ತೀನಿ ಬಸ್ಸಲ್ಲಿ, ಅವ್ರ ಜೊತೆ ಹೋಗ್ತೀನಿ ಅಕ್ಕ ಅವ್ರ ಜೊತೆ ಅಂತೆಲ್ಲ ಹೇಳ್ತಾ ಇದ್ಲು. ನನಗಂತೂ ನೋಡಿ ಶಾಕ್ ಆಯಿತು. ಯೂಶ್ವಲಿ ಅವಳು ಯಾರ ಜೊತೆನೂ ಕೂಡ ಆ ಥರ ಹೋಗ್ಬೇಕು ಅಂತ ಅನ್ನಲ್ಲ. ಬಟ್ ಇವಾಗ ಕಲಿತವಳು ಅನ್ನೋದು ನನಗೆ ಅಷ್ಟು ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಬಟ್ ಫಸ್ಟ್ ಟೈಮ್ ನಾನು ಹೋಗ್ತೀನಿ ಬಸ್ಸಲ್ಲಿ, ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅವಳನ್ನು ಕೂಡ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಸೊ ಅವಳಲ್ಲಿ ಯತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಸೊ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು, ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮೇಲೆ ಬಂದೆ. ಸೊ ಫ್ರೆಂಡ್ಸ್, ಫೈನಲಿ ಇಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.